ನನಗೆ ಊಟಕ್ಕೆ ರೆಡಿ ಮಾಡಿಡು. ಆಯ್ತು ಹೋಗ. ಇವತ್ತೊಂದು ಲಿಂಬೆ ಅಂತ ದಾಟ್ ಬಂದೇನಿ. ಇವತ್ತು ಅಮಾವಾಸ್ಯೆ ಐತಿ, ಏನಂತಾನೆ ಏನೋ. ಯಾಕವಾ ಏನ್ ಮಾಡಾತಿ? ಹಿಂಗ್ಯಾಕ್ ಸಿಟ್ಟಿ ಒಳಗ್ ಕುಂತಿ? ಏನಿಲ್ವಾ, ಬಾ ಕುಂದು. ನೀನೆ ನಾನು ನಮ್ಮ ಯಜಮಾನ್ರು ಪ್ಯಾಟೆಗೆ ಹೋಗಿದ್ವಿ. ಬರು ಮುಂದ ಹಾದ್ಯಾಗ ಲಿಂಬೆ ಅಂತ ದಾಟ್ ಬಂದೇನೆ. ಏನಾಕತ್ತ ಗೊತ್ತಾಗವತ್, ಏನ್ ಮಾಡುದು ಅಂತ ಯೋಚನೆ ಮಾಡತ್ತೇನೆ. ಮುಂದ್ ಏನ್ ಸಮಸ್ಯೆ ಬರ್ತಾವ ಅಂತ ಗೊತ್ತಾಗವತ್, ಏನ್ ಮಾಡುದು ಅಂತ ಗೊತ್ತಾಗವತ್. ಅಂತ ಅದೆಲ್ಲ ಏನು ಆಗುದಿಲ್ಲ. ನೀ ಹಂಗ ಮನಸ್ಸಿನಾಗ ಇಟ್ಕೊಂಡ ಊಟನು ಉಡಾಕ್ ಹೋಗ್ಬೇಡ. ಅದೆಲ್ಲ ಮೂಢನಂಬಿಕೆ. ಆಯ್ತಲ್ವ, ನಾನು ಒಂದ್ ಸ್ವಲ್ಪ ಕೆಲಸ ಐತಿ, ನಾನು ಹೋಗಿ ಬರ್ತೇನೆ. ಆಯ್ತು. ಹೊಂಟಿಯಲ್ಲ ಅಣ್ಣ ಎನ್ನ ಕೇಳಿಸ್ವಾದ್ ನಾ ಮಾತಾಡಿದ್ದ. ಯಾಕ ಸಮಸ್ಯೆ ಆಗೈತನ? ಏನ್ ಚಿಂತಿ ಬಾಳ್ ಮಾಡತ್ತಿ? ಏನಿಲ್ ಬಿಡವ, ಏನ್ ನನ್ಗೂ ನನ್ ಹೆಂಡತಿದ ಚಿಂತೆ ಆಗೈತಿ. ಏನ್ ಒಂದ್ ತಿಂಗಳು ಹೊತ್ತಾತಕ್ ಏನ್ ಸರಿಯಾಗಿ ಊಟ ಮಾಡುವಲು, ನಿದ್ದೆ ಮಾಡುವಲು, ಒಂದ್ ಮೂಲಿ ಹೋಗಿ ಕುಂತ್ ಬಿಡ್ತಾಳ. ಆಕಿಗೆ ಏನಾಗೈತೆ ಅನ್ನೋದು ನನಗ್ ಗೊತ್ತಾವಲ್ದ. ಏನ್ ಚಿಂತಿ ಮಾಡಕ್ ಹೋಗ್ಬೇಡ ಬಿಡಪ್ಪ. ವಿಚಾರ ಮಾಡಕ್ ಹೋಗ್ಬೇಡ. ಸಮಸ್ಯೆ ಇದ್ಮೇಲೆ ಅದಕ್ಕೊಂದ್ ಪರಿಹಾರ ಇರ್ತತಿ. ನಂಗ್ ಗೊತ್ತಿದ್ದಾರ ಒಬ್ಬರ ಗುರುಜಿ ಅದಾರ, ಅವ್ರನ್ನ ಕೇಳಿ ನಾ ಹೇಳ್ತೇನೆ. ತಗೋ ನಿಂಗ. ಆಯ್ತು ತಗೋರ್ವ, ಅಷ್ಟ್ ಮಾಡಿ ಪುಣ್ಯ ಕಟ್ಕೋ ನನಗೆ ಹೇಳಿ. ನಮಸ್ಕಾರ ಸ್ವಾಮೀಜಿ. ಬಾ ಮಗನೇ, ಏನು ನಿನ್ನ ಸಮಸ್ಯೆ ಹೇಳು. ಏನಿಲ್ಲ ಸ್ವಾಮೀಜಿ, ನನ್ ಹೆಂಡತಿ ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಆಕಿ ಏನ್ ಸರಿಯಾಗಿ ಊಟ ಮಾಡವಲ್ಲ, ಒಂದ್ ತಿಂಗಳು ಹೊತ್ತ ನಿದ್ದಿಲ್ಲ, ಏನಿಲ್ಲ. ಏನಾಗೈತೆ ಅನ್ನೋ ಆ ಸಮಸ್ಯೆನ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ ಕಡೆ ಪರಿಹಾರ ಸಿಗ್ತಂತ ಹೇಳಿ ನಿಮ್ ಕಡೆ ಬಂದೆ. ನೀವು ಚಿಂತಿಸಬೇಡ ಮಗನೇ, ಸಮಸ್ಯೆ ಎಂದ ಮೇಲೆ ಪರಿಹಾರ ಇದ್ದೇ ಇರುತ್ತೆ. ಅದೇ ರೀತಿ ನಿನ್ನ ಸಮಸ್ಯೆಯನ್ನು ನಾನು ಪರಿಹರಿಸುತ್ತೇನೆ. ನಿನ್ನದು ಎಂಥದೇ ಸಮಸ್ಯೆ ಆದರೂ ನಾನು ಬಗೆಹರಿಸಿಕೊಡುತ್ತೇನೆ. ಚಿಂತಿಸಬೇಡ ಮಗನೇ. ಶಿಷ್ಯ ತಾಯ್ತ ಕೊಡು. ತಗೋ ಮಗನೇ, ಈ ತಾಯ್ತವನ್ನು ನಿನ್ನ ಹೆಂಡತಿಗೆ ಕಟ್ಟಿಸು. ನಂತರ ಈ ಲಿಂಬೆ ಹಣ್ಣನ್ನು ಅವಳ ಮಲಗುವ ಜಾಗದಲ್ಲಿ ಇಡು. ಮತ್ತೆ ಒಂದು ವಾರದ ನಂತರ ಬಾ, ನಿನ್ನ ಸಮಸ್ಯೆ ಬಗ್ಗೆ ಪರಿಹರಿಸುತ್ತೇನೆ. ಆಯ್ತು ಗುರುಗಳೇ, ನೀವು ಹೇಳಿದಂಗೆ ಮಾಡುತ್ತೇನೆ. ನಮಸ್ಕಾರ ಗುರುಗಳೇ. ಮಗನೇ ಬಾ, ನಿನ್ನ ಸಮಸ್ಯೆ ಪರಿಹರಿಸಲ್ವಾ? ಇಲ್ಲ ಗುರುಗಳೇ, ನೀವು ಒಂದು ವಾರ ಬಿಟ್ಟು ಬಾ ಅಂತಿದ್ರಲ್ಲ, ಅದಕ್ಕೆ ಈಗ ಬಂದಿದ್ದೇನೆ. ನಮ್ಮ ಸಮಸ್ಯೆ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ನಿನಗೆ ಕೊಟ್ಟಿದ್ದೆ ಅಲ್ಲ ನಿಂಬೆಯನ್ನು, ಆ ತಾಯ್ತೆಯನ್ನು ಕಟ್ಟಿದ್ದೆ ಅಲ್ವಾ? ಕಟ್ಟಿದ್ದೆ ಗುರುಗಳೇ, ಆದ್ರೂ ಕಡಿಮೆನೇ ಆಗಿಲ್ಲ. ಇನ್ನೂ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ನಿನಗೆ ಕೊಟ್ಟಿರುವ ಲಿಂಬೆಯನ್ನು ತಂದಿದ್ದೆ ಅಲ್ವಾ? ಹಾ ಗುರುಗಳೇ. ತೆಗೆದುಕೊಂಬ. ನೋಡು ಮಗನೇ, ಈ ಲಿಂಬೆಯನ್ನು ಬಣ್ಣ ಬದಲಾದ ಪರಿವರ್ತನೆಯನ್ನು ನೋಡು. ಇದು ಒಂದು ಸಮಸ್ಯೆಯ ಕಾರಣ. ನಿಮಗೆ ಈ ಗಂಡಾಂತರ ಇರುವುದು ಇದರಿಂದ ತಿಳಿದು ಬರುತ್ತದೆ. ನೋಡು, ನಿಮಗೆ ಇನ್ಮೇಲೆ ಗಂಡಾಂತರ ಕಾದಿದೆ. ಸ್ವಾಮಿ, ನೀವು ಹಿಂಗೆ ಹೇಳಿದ್ರೆ ಹೆಂಗೆ ಗುರುಗಳೇ? ನಮಗೆ ತುಂಬಾ ಹೆದರಿಕೆ ಆಗ್ತಿದೆ. ಇದಕ್ಕೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಈ ಸಮಸ್ಯೆಗೆ ಪರಿಹಾರ ಇದೆ, ಆದರೆ ಒಂದಿಷ್ಟು ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಆ ಪೂಜಾ ಕೈಂಕರ್ಯಗಳನ್ನು ನಿಮ್ಮ ಮನೆಯಲ್ಲೇ ಮಾಡಬೇಕಾಗುತ್ತದೆ. ಆ ಪೂಜೆಗಳನ್ನು ಮಾಡಲು ಸ್ವಲ್ಪ ಸಾಮಗ್ರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ತಯಾರಿಯನ್ನು ಮಾಡಬೇಕು. ಆಯ್ತು ಗುರುಗಳೇ, ನಾ ಹಾಗೆ ಮಾಡುತ್ತೇನೆ. ಹೋಗಿ ಬಾ. ಈ ಕಿರು ನಾಟಕದಿಂದ ತಿಳಿಸುವ ಉದ್ದೇಶ ಏನೆಂದರೆ, ಈ ಸಮಾಜದಲ್ಲಿ ಮಂತ್ರವಾದಿಗಳು ಮತ್ತು ವಾಮಾಚಾರಿಗಳು ಹಣದ ಉದ್ದೇಶದಿಂದ ಜನರನ್ನು ಹೀಗೆ ಮೋಸ ಮಾಡುತ್ತಾರೆ ಎಂಬುದು ಈ ಕಿರು ನಾಟಕದಲ್ಲಿ ತೋರಿಸಲಾಗಿದೆ. ಉದಾಹರಣೆಗೆ, ಒಂದು ನಿಂಬೆಹಣ್ಣು. ಇದು ಒಂದು ಸಾಧಾರಣ ನಿಂಬೆಹಣ್ಣು. ಈ ನಿಂಬೆಹಣ್ಣು ಹಣ್ಣು ಬದಲಾವಣೆಯಾಗಿದೆ, ಇದರ ಬಣ್ಣ ಬದಲಾವಣೆಯಾಗಿದೆ. ಇದನ್ನು ಹೇಗೆ ಇಂಜೆಕ್ಟ್ ಮಾಡಿದ್ದಾರೆ ಎಂದು ಒಂದು ಸಿರಿಂಜಿನಿಂದ ತಗೊಂಡು ಇಂಜೆಕ್ಟ್ ಮಾಡಿದ್ದಾರೆ. ಇದರ ಕೆಮಿಕಲ್ ಹಾಕಿರ್ತಾರೆ ಹಾಗೂ ಕುಂಕುಮದ ನೀರನ್ನು ಮಿಕ್ಸ್ ಮಾಡಿ ಇದಕ್ಕೆ ಇಂಜೆಕ್ಟ್ ಮಾಡಿರ್ತಾರೆ. ಇದನ್ನು 2 ಭಾಗ ಮಾಡಿದಾಗ ಇದರಲ್ಲಿ ಬಣ್ಣ ಪರಿವರ್ತನೆ ಆಗುತ್ತದೆ.
ತೋರ್ಸು ಈ ಕಡೆ ತೋರ್ಸು. ಈ ರೀತಿ ಜನರಿಗೆ ಮೋಸವನ್ನು ಮಾಡುತ್ತಾರೆ. ಒಟ್ಟಾರೆಯಾಗಿ ಮೂಢನಂಬಿಕೆಯಿಂದ ಜನರನ್ನು ಮುಕ್ತಿಗೊಳಿಸುವುದರಿಂದ ಈ ಕಿರು ನಾಟಕವನ್ನು ಮಾಡುವ ನಮ್ಮ ಪ್ರಯತ್ನ. ಧನ್ಯವಾದಗಳು.